ಯವ್ವ ಚಾ ಚಲೋ ಆಗೈತೇನ್ರಿ? ನಾನು ಮಾಡಿ ನೋಡು ಕಲ್ಕೊಂಡ್ವಿ ಯವ್ವ. ಚಾ ಮಾಡಕ್ಕೂ ಕಲ್ಕೊನಿ, ಒಂದು ಇಟ್ಟಿಟ್ಟು ಎಲ್ಲ ಕೆಲಸನ ಕಲ್ಕೊಂಡನೀಗ. ಮಸ್ತ್ ಮಾಡಿದಿ ನೋಡು. ಹಿಂಗೆ ಕಲ್ಕೊ. ಆಮೇಲೆ ಅತ್ತಿ ಮಾವನ ಗಂಡನ ಎಲ್ಲ ಚಲೋ ನೋಡ್ಕೊ. ಏನವ ಏನೈತೆ ಹೇಳು ಜೀವನದಾಗ? ಏನು ತೊಗೊಂಡು ಹೋಗು ನೋಡು. ನಾ ಮಾಡಿದ್ದನ್ನ ಯಾವತ್ತೂ ನೀನು ಮಾಡಕ್ಕೆ ಹೋಗಬೇಡ. ನಾನು ಭಾಳ ದೊಡ್ಡ ತಪ್ಪು ಮಾಡೀನಿ. ಅದು ಗೀತವ್ಗೂ ಗೊತ್ತೈತಿ. ನೋಡು ಗೀತವ್ವ, ಆಗಿದ್ದ ಆಗಿ ಹೋಗೈತಿ. ಮೊದಲಿಂದ ಹಳೆ ಕತ್ತಿನೆಲ್ಲ ಬಿಟ್ಟು ಇವಾಗಿಂದಟ್ಟ ಯೋಚನೆ ಮಾಡೋಣ. ಹಾಂ, ನನ್ನ ಮಗಳನ್ನ ನಿನ್ನ ಕೈಯಾಗ ಒಪ್ಸೀನಿ. ನೀನು ಆಕೆನ ಚಲೋ ತಗ ನೋಡ್ಕೋಬೇಕು ನೋಡವ್ವ. ಅಯ್ಯೋ ಅಯ್ಯೋ, ಅದ್ರಾಗೇನು ಬಿಡ್ವಾ ರಾಜವ. ನಾನಕಿ ನನ್ನ ಮಗಳು ಅನ್ಕೊಂಡೆ ಚಲೋ ತಗನ ನೋಡ್ಕೊಳತ್ತಾನ. ಆದ್ರಾಕಿ ನನ್ನನ್ನು ಸೊಳ್ಳೆ ಸಟ್ಟ ಅಂತ ಹೇಳ್ಕೊಂಡೆ ಮೊನ್ನೆ ನಿಮ್ಮ ಮನೆ ಗಂಟ ಬಂದಿದ್ಲು. ಆದ್ರೆ ನಾನು ಹೋಗ್ಲಿ ಬಿಡ ಅಂತೇಳಿ ಏನೇನೋ ಒಂದು ಎಲ್ಲ ಸುಮ್ಮನೆ ಆಗೀವಿ. ಆಕೆ ಹೊಂದ್ಕೊಂಡು ಹೊಂಟ 2 ದಿನ ಆತಿ ಅಲ್ಲಿಂದ ಬಂದಾಗಿಂದ. ನಾವು ಚಂದಾಗ ಬುದ್ಧಿ ಹೇಳಿ ಕಳಿಸೇವು. ಅದಕ್ಕೆ ಮನೆ ಗಂಟ ಬಂದು ಹೆಂಗದ ಅಂತೇಳಿ ಎಲ್ಲ ಹೊಂದ್ಕೊಂಡು ಮಾಡತ್ತಾಳ ಇಲ್ಲ ಅಂತೇಳಿ ನೋಡ್ಕೊಂಡು ಹೋಗಕ್ಕಂತ ಬಂದೀನಿ. ಮತ್ತು ನೀವೆಲ್ಲ ಆರಾಮದಾರಲ್ಲ? ಆರಾಮದವ. ದೇವ್ರು ಇಟ್ಟಂಗಿರ್ಬೇಕಲ್ಲ. ಮತ್ತೇನು ಮಾಡಕ್ಕೆ ಬಕ್ಕತಿ. ಹೆಂಗದಾರ ಸಿಗೋದು? ಎಲ್ಲ ಆರಾಮದಾರೇನು? ಎಲ್ಲರೂ ಆರಾಮದಾರ. ಸರಿ ನಾನಿನ್ನ ಬರ್ತೀನಿ. ಅಯ್ಯೋ ಕುಂದ್ರೆ ಏನೇನು ಸರ, ನೀನು ಹಳೆ ಬರ್ತಾನೆ ಮಾತಾಡೋಗು ಅಂತೆ. ಅಯ್ಯೋ ಇಲ್ಲ, ಕುಂದಿರ್ತಿದ್ದೆ ಹೊತ್ತಾಕತಿ. ಮತ್ತೆ ಎಲ್ಲಿ ಅತ್ತಿದ್ದು ನಿನಗೆ ಗೊತ್ತೇ ಇರ್ಬೇಕಲ್ಲ. ಆಕೆನಾದ್ರೂ ಹಂಗೆ ಈಗಂತ ಹಾಸಿಗೆ ಹಿಡಿದ್ಬಿಟ್ಟಾಳ. ನೋಡ್ಬೇಕು ಮೊದಲ ಇಂದಲ್ಲ ನಾಳೆ ಹಿಂಗನ್ನೋ ಆಗೈತಿ ಪರಿಸ್ಥಿತಿ. ಈ ಸರಿ ಭಾಳ ಹಾಸಿಗೆ ಹಿಡಿದ್ಬಿಟ್ಟಾಳವ. ಅದೊಂದು ದಾಪ್ ಹತ್ತಿಬಿಟ್ಟತ್ಲ, ಅದಕ್ಕಾಗಿ ಹಾಸಿಗೆ ಹಿಡಿದಾಳು. ಇನ್ನೊಂದು 2 ದಿನ ಆಯ್ತಾಳಾಕಿ. ಇರುವಳು ದಿನ ಚಂದಕ್ಕೆ ನೋಡ್ಕೊಂಡ್ರಾತಂತೇಳಿ ಅದಕ್ಕೆ ಕಮಲವಕ್ಕಂತೂ ಬಿಟ್ಟು ಸರಿ ಹಂಗೆ ಇಲ್ಲ. ಭೂಮಿ ಆಕೆ ಮದುವೆ ಹೋದ್ಲು ಗೊತ್ತಿರೋದಲ್ಲ. ಚೇರ್ಮನ್ ಮನೆಗೆ ಮಗನ ಮದುವೆಗೆ ಹೋದ್ಲು. ಆರಾಮದಾಳಕಿ, ಏನು ಚಿಂತೆ ಇಲ್ಲ. ಅತ್ತಿ ಕಾಡುಗಳು ಇರ್ತೇನೆ. ಅತ್ತಿ ಕಾಡುಗಳು ಇರುವನ ಸ್ವಲ್ಪ ಕಾಡ್ತಾವ್ರಾಯ್ತು ಅಷ್ಟೆ. ಅಲ್ವೇವ ಮತ್ತು ಅತ್ತಿ ಕಾಟ ಅತ್ತಿ ಬಂಗಾರ ಅಂತಾಕಿ ಚಲೋ ನೋಡ್ಕೋತಾಳ ಹಂಗೆ ಹಿಂಗಂತ ಏನೋ ಅನ್ನತ್ತಿದ್ರು ಊರಾಗಿನ ಮಂದಿಲ್ಲ. ಆದ್ರೆ ಅತ್ತಿ ಕಾಟ ಐತಿಲ್ವೇ ಭೂಮಿ ಅಕ್ಕಾಗ? ಅಯ್ಯೋ ಏನು ಕೇಳ್ತಿ ಅವ್ವ, ಭಾಳ ಕಾಡ್ತೈತಿ. ಎಲ್ಲ ಕೆಲಸ ಈಗೇ ಹಚ್ಚಿರ್ತೈತಿ, ಎಲ್ಲ ಈಕೆ ಮಾಡೋದು. ಅಯ್ಯೋ ಶಿವಣ್ಣ, ಅಡ್ಡಾಡಿ ಭಾಳ ಸುಸ್ತಾಗೈತಿ. ಯಾಕೆನ ಇವತ್ತು ಎಂಥ ಬರೀ ಸುಸ್ತಾಗೈತಿ. ಒಂದು ಸಮನ ಮೈಕ ಎಲ್ಲನೂ ಸಾಗತಿ. ಅಯ್ಯೋ ರಮ್ಯಾ ಬಂದಂತ ಅನಿಸ್ತದೆ. ನಾನು ಇಲ್ಲಿ ಜಾಸ್ತಿ ಓದ್ತಿರೋದು ಸರಿಯಲ್ಲ. ಅದರಿಂದ ನನ್ನ ಮಗಳಿಗೂ ತೊಂದರೆ ಆಗ್ಬೋದು. ನಾನು ಇಲ್ಲಿಂದ ಹೋಗ್ತೇನೆ. ಆತ್ವಾ ಹಂಗಾರೆ ನಾನು ಬರ್ತೇನವಾ. ಆರಾಮಾಗಿರುವ ಸುಮ್ಮವ. ಹೋಗಿ ಬರ್ತಾವಾಗಿತ್ತವ. ಆತು ಹೋಗಿ ಬಾ. ಯಾವ ಇನ್ನೊಂದು ಸ್ವಲ್ಪ ಕುಂತಿದ್ರೆ ಅಕ್ಕಿತ್ತು. ನೀನು ನೋಡಿದ್ರೆ ಹೊಕ್ಕನ್ ಅಂತಿದ್ದಿ. ಏನು ಮನ್ಯಾಗ ಒಳಗೆ ಕಂಟಿಟ್ಟು ಬಂದಾರ. ಆಯ್ತು ಹೋಗಿ ಬಾ. ಗೀತಾ, ಯಾಕೋ ಇವತ್ತು ಭಾಳ ಸುಸ್ತಾದಂಗೆ ಐತಿ. ಒಂದಿಟ್ಟು ಜ್ವರ ಬಂದಂಗೆ ಐತಿ. ಮೈಕೈ ಭಾಳ ನೋಸಾತಿ. ಅದು ಗೋಲಿ ಇದ್ರ ಕೊಡ್ತೀನವ. ಹೌದನ ಮಾವರಿ, ಆರಾಮಿಲ್ರ? ಆತು, ನಾನು ನೋಡ್ಕೊಡ್ತೇನೆ ತಗೋರಿ. ಅತಿ ನಾನು ಕೊಡ್ತೇನೆ ತಗೋರಿ. ಸರಿ ಹಂಗಾದ್ರೆ ನಾನು ಹೋಗಿ ಬರ್ತೇನೆ. ಸರಿ ಬೇವ ಹೋಗಿ ಬಾ ಹಂಗಾದ್ರೆ. ಅಯ್ಯೋ ರಾಜು ಬಂದಾಳು. ಮಾತಾಡ್ಸ್ದಂಗ ಹೊಂಟಾಳು. ಮಕ್ಕಸತಿ ನೋಡ್ಲಿಲ್ಲ ನಾನು. ಹೆಂಗದ್ರಿ ಬೀಗ್ರ, ಆರಾಮದಾರೇನ? ಆರಾಮದವ್ರಿದ. ಹೋಗಿ ಬರ್ತಾರೆ. ನಮಗೆ ಹೊತ್ತಾಗೈತಿ, ಅದಕ್ಕೆ ನಿಂದಿರಲಿಲ್ಲ. ಬಂದು ಭಾಳ ಹೊತ್ತಾತು. ನಾವು ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತಾರೆ. ಹೋಗಿ ಬರ್ತಾಗಿತ್ತವ. ಸರಿ ಹೋಗಿ ಬರ್ರಿ. ಇವನು ಬರೋಣ ಅವ್ವ ನಿಲ್ಲೇ ಇಲ್ಲ ನೋಡು, ಹೋಗೇ ಬಿಟ್ಲು. ಅಲ್ಲ ನಮ್ಮವ್ವ ನಿನ್ನ ಮಾತ್ರ ಮಾತಾಡ್ಸೋದು ಬಿಟ್ಟಿಲ್ಲ ನಾನು. ಇವಂಗ ನಾನು ಚಂದಾಗ ಬುದ್ಧಿ ಕಲಿಸ್ತಾನೆ. ನೀವು ಹಿಂಗೆ ಬಿಟ್ರೆ ಸರಿ ಹೋಗಂಗಿಲ್ಲ ಮುದುಕ. ಮಾವರಿ ನಿಮ್ಗೆ ಜ್ವರ ಬಂದವೇನ್ರಿ? ತಿಳಿನೇನು ಸಾತ್ರಿ? ಮೈಕ ನೋವು ಐತೇನ್ರಿ? ನನ್ನಂತೆಕ ಒಂದು ಗೋಲಿ ಐತ್ರಿ, ಅದನ್ನ ಕೊಡ್ತಾನು. ನೀವು ಅದನ್ನ ನುಂಗಿದ್ರೆ ಜಲ್ದಿ ಆರಾಮಾಗ್ತೈತ್ರಿ. ಅಯ್ಯೋ ಹೌದನವ, ಹೋಗುವ ಒಂದಿಟ್ಟು ತೊಗೊಂಡು ಬರೋಗು. ಯಾಕೇನು ಭಾಳ ಮೈಕ ನೋವು. ಇಲ್ಲಿ ಸ್ವಲ್ಪ ಜರ ಮಲ್ಕೋತೇನೋ, ನೀನು ತೊಗೊಂಡು ಬಾ. ಕುಡ್ದು ಕಾಸ ಒಂದಿಟ್ಟು ರೆಸ್ಟ್ ಮಾಡ್ತಾನೆ. ಊರು ಮುದುಕ, ನೀನು ನೆಗದು ಬಿಡುವಂಥದ್ದು ಗೋಲಿ ಐತಿ, ತಗೊಂಡು ಬಂದು ಕೊಡ್ತಾನೆ. ನುಂಗಿ ಸಾಯಿ. ಹಾಂ ಮಾವರಿ ಸರಿ ರೀ. ಯಾಕಾಗಿತ್ತವ ಸಿಟ್ಟಿನ ಮಕ್ಕ ಮಾಡ್ಕೊಂಡು? ಏನಾತ? ನಾನು ಆರಾಮಿಲ್ಲ ಅಂತಂದ್ರೆ ನೀನು ಯಾಕೆ ಹಿಂಗೆ ಗಲ್ಲ ಉಬ್ಸ್ಕೊಂಡು ಕುಂತಿ? ಅಲ್ಲ ನಿನಗೆ ಆರಾಮಿಲ್ಲ ಅಂತಿದಿ, ಮಾತಾಡಕ್ಕೆ ಆಗಬಾರ್ದು ಅಂತಿದಿ. ಆದ್ರೆ ಆಕಿ ಸುಂದ್ರಿ ಆಕೆ ಹೋಗುವಾಗ ಆಕೆಗೆ ಹೋಗಿ ಬರ್ತಾರೇನ ಬೀಗ್ರೆ ಅಂತ ಕೇಳುವಷ್ಟು ಎನರ್ಜಿ ಬಂದ್ಬಿಡ್ತಾನೆ ನಿನಗೆ. ಅಯ್ಯೋ ಮತ್ತೆ ಮನೆಗೆ ಬಂದಾರನ ಮಾತಾಡ್ಸಿದ್ರ ಮರ್ಯಾದೆ ಕೊಡ್ತಾ ಇದ್ದಂಗೆ ಅಲ್ಲನ ನೀನೊಳೆ. ಮತ್ತೆ ಮನೆಗೆ ಬಂದಾರ ಹಂಗೆ ಕಳಿಸ್ಬೇಕೇನ? ಮಾತಾಡ್ತಿದ್ರೆ ಏನು ಅನ್ಕೋತಾರ? ಅಯ್ಯೋ ನೋಡ್ದ ನನ್ನ ಮಗಳಿಗೆ ಮಾವ ಮಾತಾಡ್ದ ಸುಮ್ಮನೆ ನಿಂತಾನ, ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೂ ಹಿಂಗೆ ಮಾಡ್ತಾರೇನ ಅಂತಾನು ಹಂಗೆ ಆಗಂಗಿಲ್ಲೇನು? ನೀನು ಇದಕ್ಕೆಲ್ಲ ಸಿಟ್ಟು ಮಾಡ್ಕೊಂಡ್ರೆ ಹಂಗೆ? ನಾನು ಏನು ಮೊದಲು ನಂಗೆ ಜೊತೆ ಏನು ರಾಜಿ ಆರಾಮದೇನು ರಾಜಿ ಅಂತ ಕೇಳಿನೇನು? ಆರಾಮದೇನ ಬೀಗ್ರ ಅಂತ ಕೇಳಿ ನಾನು. ಅಯ್ಯೋ ನೀನು ಹಿಂಗೆ ಮಾಡಿದ್ರೆ ಮುಗ್ದೋದ್ ಕತಿ. ಅಂದ್ರೆ ಮೊದಲು ತಲೆಯಾಗಿಂದ ತಗದು ಬಿಸಾಕದನ. ನಾನೇನು ತಲೆಗಿಂದ ತೆಗೆದು ಬಿಸಾಕ್ಬೇಕು? ಮೊದಲು ನೀನು ನೆಟ್ಟಗರು, ನಾನು ತೆಗೆದು ಬಿಸಾಕೋದು ನನಗೆ ಗೊತ್ತೈತಿ. ಆಕಿ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಳ, ನೆನಪಿರ್ಲದು. ಅಯ್ಯಯ್ಯೋ ನಮಗೆ ಗೊತ್ತಾಯ್ತಲ್ಲ, ಆಕೆ ಸೊಸೆ ಅಂದಮೇಲೆ ಅವ್ರವ್ವ ನನಗೆ ತಂಗಿ ಅಕ್ಕಳ ಅಂತೇಳಿ. ಏನು ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟೇನು?
ನೀನು ಬರೀ ಜಗಳ ಆಡಕ್ಕೆ ಬರಬೇಡ. ಅದು ಅನುಮಾನ ಅನ್ನೋದು ತಗದು ಬಿಡೋದನ್ನ ಇಲ್ಲೇಗಿಂದ. ನಾನು ಬದಲಾಗಿ ಭಾಳ ದಿನ ಆತು. ಆಕಿನೇನು ಮಾತಾಡ್ಸಿದ್ರೆ ನನಗೇನು ಇರಾಕಾಗೋಣ ಅನ್ಕೊಂಬಿಟ್ಟಿನ. ಇನ್ನಂತ ಹಿಂದಿನ ಬಿಟ್ಟು ಅಂತಕ್ಕಿಂದು ಮತ್ತೆ ಹೊಕ್ಕನ ತರ್ಕೊಂಬಿಟ್ಟಿವ. ಹಂಗಾಗಿದ್ರೆ ಆಗ್ಬಿಡ್ಬೋದು ಅಂದ್ರೆ ಇನ್ನೊಬ್ಬ ಬಗ್ಗೆ ನೋಡ್ಕೊಂಡು ಹೋಗ್ತೀನಿ. ನಾನು ನಿನ್ನ ಜೊತೆ ಇಷ್ಟು ಚೆನ್ನಾಗಿ ಜೀವನ ಮಾಡ್ಬೇಕಂತ ಇರ್ತಿರ್ಲಿಲ್ಲ. ಅಲ್ಲ ಮನೆಗೆ ತೆಲ್ಲುವ ಆರಾಮಿಲ್ಲ ಅಂತ ಬಂದ್ರೆ ನಿಂದೊಳಗೆ ಕಿರಿಕಿರಿ ಆಯ್ತಲ್ಲ. ಅಲ್ಲ ನಾನೇ ನನ್ನ ತಿಕೇಶ ಇಷ್ಟು ಹರ್ಕೊಳತ್ತಿದ್ದೀನಿ ಗಂಟ ಎಲ್ಲ. ಹಾಂ ಸುಮ್ಮನೆ ಇದ್ರೆ ಸರಿ. ಇವಾಗ ಆಕಿ ನಿಮ್ಮ ಸಸಿ ಬರುತ್ತಾ ಅಂತೇಳಿ ಏನೇ ಇಟ್ಟು ಹರ್ಕೊಳತ್ತಾರೇನ ಆಕಿ ಗೊತ್ತಾಗ್ಲ ಅಂತೇಳಿ ಅವ್ರವ್ ಬಂದು ಹೋಗಿದ್ಕ ನಮ್ಮತ್ತೆ ಇಷ್ಟು ಹೊಸಾತ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಹಿಂಗೆ ಮಾಡಕತ್ರೇನು? ನಾನು ಯಾಕೆ ಹಿಂಗೆ ಮಾಡಲಿ? ಏನು ಮನೆ ಬಿಟ್ಟು ಹೋಗ್ಲೇನ? ಹೇಳ್ಬಿಡ ಕಡೆ ಮನೆ ಬಿಟ್ಟು ಹೋಗ್ಬಿಡ್ತೇನೆ ನಾನು. ಸೆಂಗ್ಸೂರು ಹಿಂಗೆ ನೋಡು, ಒಂದ್ಸಲ ಮಾಡೋ ತಪ್ಪಿನ ಅದನ್ನ ಹಂಗೆ ತಲೆಯಾಗಿ ಇಟ್ಕೊಂಡು ಹಂಗೆ ಕೊರಿತಾರೆ. ಅಲ್ಲ ನಮಗೆ ಮಾಡೋಕ್ಕೆ ಬೇರೆ ಕೆಲಸ ಇರಂಗಿಲ್ಲ ಅನ್ಕೊಂಡ್ಬಿಟ್ಟೇನು? ಹಾಂ ಒಂದ್ಸರಿ ಮಾಡಿದ್ದೀನಿ ಇನ್ನೊಂದು ಸರಿ ಮಾಡೋದಿಲ್ಲ ಅಂತೇಳಿ ಮಕ್ಕಳ ಮೇಲೆ ಆಳೆ ಮಾಡಿದ್ದಾನೆ. ಅದರ ನೆನಪೈತೆ ನೆನಕ. ಹಾಂ ಮತ್ತು ನನ್ನ ಮಗಳು ಅವ್ರ ಮನೆ ಆಗ್ತಾಳೆ. ನಾವು ಅವ್ರು ಮಾತಾಡ್ಸಿದ್ರೆ ನಮ್ಮ ಮಗಳನ್ನ ಚಲೋ ನೋಡ್ಕೊತಾರೆ ಅವ್ರ. ಈಗ ಕಿರಿಕಿರಿ ಮಾಡಕತ್ತಾರೆ ಏನು ಮಾಡೋದಲ್ಲಿ? ಹಾಂ ನೀನು ನೋಡಿ ಹಿಂಗೆ ಸಿಟ್ ಕಿಟ್ ಮಾಡ್ಕೊಂಡ್ರೆ ಹೆಂಗೆ? ಇನ್ನೊಂದ್ಸರಿ ನಾನು ಯಾರು ಮಾತಾಡ್ಸಕ್ಕೆ ಹೋಗಂಗಿಲ್ಲ ನೋಡು. ಯಾರ ಏನಕ್ಕೆ ನೀನು ಹೇಳ್ಕೊ ಎಲ್ಲ. ತಗೋ ನೀನೇನು ಮಾತಾಡ್ಸೋದು ಬೇಕಾಗಿಲ್ಲ. ನೀನು ಮಾತಾಡಿದ್ರೆ ಏನು ಭೂಮಿ ಕೆಳಗೆ ಆಗಂಗಿಲ್ಲ. ಹೋಗಿ ಮಲ್ಕೋ. ನೀನು ಸೊಸಿ ತಂದು ಕೊಡ್ತಾವಲ್ಲ ಕುಡ್ದ ಬಿಡು. ನೋಡಿದವ ನೀನು ಸಲ್ಗಿ ಕೊಟ್ಟಂಗೆ ಭಾಳ ಹೆಚ್ಚು ಮಾಡತ್ತಿದ್ದಿ ನೋಡು. ಹಿಂಗಾದ್ರೆ ಸರಿ ಹೋಗಂಗಿಲ್ಲ ಮಗ. ಅಯ್ಯ ಸರಿ ಹೋಗಂಗಿಲ್ಲ ಅಂದ್ರೆ ಏನು ಸರಿ ಹೋಗಂಗಿಲ್ಲ? ನಾನೇನು ಮಾಡಿದ್ ನಿನಗ? ಯಾಕಂತಾನ ಇಷ್ಟು ದಿನ ಆದ್ಮೇಲೆ ವಾಪಸ್ ಮಾತಾಡತ್ತಿದ್ದಿ? ಇಷ್ಟು ದಿನ ತನ್ನಗ ಇದ್ದಿಲ್ಲ? ಇಷ್ಟು ದಿನ ನೀ ತನಕ ಇದ್ದಿಲ್ಲ, ಈಗೇನು ವಾಪಸ್ ಮಾತಾಡದ? ಯಾವ ಕೆಲಸ ಇದೆ ಇದು ಮತ್ತೆ ವಾಪಸ್ ಮಾತಾಡ ಅಂತೇಳಿ? ಏನು ಗಂಡ ಹೆಂಡತಿಗೆ ಜಗಳ ಹತ್ತಂಗೆ ಮಾಡಕತ್ತಾರೇನು? ನಮ್ಮತ್ತಿ ಊಟ ಮಾಡಿದ್ಮೇಲೆ ಮಾವನ ಜೊತೆ ತಿರುಗಿ ಬಿದ್ದಾಳೆ. ಇನ್ನು ಮುಂದೆ ನಿಮ್ಮ ಮನ್ಯಾಗ ಇದ ದಿನ ನಡೆಯೋದು ಜಗಳ. ನಿಮ್ಮ ಗಂಡ ಹೆಂಡತಿಗೆ ಐತಿ ಮಾರಿ ಹಬ್ಬ. ಅಲ್ಲಿ ನಿಮ್ಮ ಮಗಳಿಗೂ ಐತಿ, ಇಲ್ಲಿ ನಿಮ್ಮಿಬ್ಬರಿಗೂ ಐತಿ. ನನ್ನನ್ನು ಇಷ್ಟ ಇದ್ದ ಮದುವೆ ಆಗಿರೋದಕ್ಕೆ ನಿಮ್ಮ ಮಗನಿಗೂ ಒಂದು ಪಾಠ ಕಲಿಸಿದ್ರೆ ಹೆಂಗೆ ಅವನಿಗೂ ಕಲಿಸ್ತಾನೆ. ನೀವು ಹಿಂಗೆ ಜಗಳಾಡಿ ಹೊಡೆದಾಡಿ ಬಡದಾಡಿ ಸಾಯ್ಬೇಕು. ಅಪ್ಪ ಅಮ್ಮ ಏನು ನಿಮ್ದು ಜಗಳ? ಹಾಂ ಅಲ್ಲ ಯಾಕೆ ಜಗಳ ಮಾಡಕತ್ರಿ? ಏನಾಯ್ತು ನಿಮ್ಮಿಬ್ರಿಗೂ? ಎಂಥ ಚಂದ ನಕ್ಕೊಂತ ಇರ್ತಿದ್ರಿ ಯಾವಾಗ ನೋಡಿದ್ರು. ಅಲ್ಲ ಇವತ್ತಿನ ಜಗಳ? ಅಯ್ಯೋ ಅತ್ತೆ ಮಾವ ಯಾಕೆ ಜಗಳ ಮಾಡಕತ್ತೀರಿ? ಏನಾಯ್ತು? ಅಯ್ಯೋ ನಾನೇ ಜಗಳಾಡೋನು. ನಾವು ಹಂಗೆ ಮಾತಾಡೋದು. ನಾವು ಮಾತಾಡೋದು ಹಿಂಗೆ ಇರ್ತೈತಿ. ನಾವೇನು ಜಗಳಾಡತ್ತಿಲ್ಲ ರೀ. ಬರ್ರಿ ನಾವು ಒಳಗೆ ಹೋಗಿ ಮಾತಾಡೋಣ. ನೀನು ಕರೆದಂಗಿಲ್ಲ ನೀನು ಮಾಡಿದಂಗಿಲ್ಲ ನನಗೆ ಮಾಡೋಕ್ಕಾಗಂಗಿಲ್ಲ. ನನಗೆ ಸಾಕಾಗಿ ಹೋಗೈತಿ. ನಾನು ಇಲ್ಲೇ ಮಲ್ಕೋತಾನೆ. ಹೋಗಿ ನೀನು, ನನಗೆ ಬ್ಯಾಸರ ಬಂದೈತಿ. ಹುಡುಗಿ ತೊಗೊಂಬಂದು ಬಸ್ಮ. ಅಯ್ಯೋ ಮಾವ ಅದು ಯಾಕೋ ಬಾಯಿ ಆಗತ್ತಲ್ಲ ಮರತ್ ಹಂಗೆ ಬಂದ್ಬಿಟ್ಟು ನೋಡ್ದೆ. ಯಾಕೋ ಯಾರೋ ಜಗಳಾಡತಾರೇನೋ ಅಂತ ನೋಡಕ್ಕೆ ಬನ್ನಿ. ಅಷ್ಟೊತ್ತಿಗೆ ನೀವೇ ಜಗಳಾಡ್ತೀರಿ. ಏನಾಯ್ತು ಅಂತ ಕೇಳಿದ್ರಂತ ಬನ್ನಿ. ಯಾಕಮ್ಮ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಿ? ಏನಾಯ್ತು? ಆಕಿದೇನು ಕೇಳ್ತಿ? ಆಕಿದು ಯಾವಾಗಲೂ ಇದ್ದಿದ್ದಾನ. ಅಲ್ಲ ಜ್ವರ ಬಂದವು, ತೆಲ್ಲು ಸಾತಿ ಮೈಕನ್ ಸಾತಿ. ಅದಕ್ಕೆ ಕಾಲು ಹೊತ್ತಂದ್ರೆ ಏನು ದೊಡ್ಡ ನೀನು ಗಣದಲ್ಲಿ ಕೆಲಸ ಮಾಡಿದ್ದಂತ ನೀನು ಕಾಲು ಹೊತ್ತಬೇಕು ಅಂತಂತಾಳೆ. ಅಲ್ಲ ಮತ್ತು ಗಂಡನ ಕಾಲು ಹೊತ್ತದ ಮತ್ತೆ ಯಾರು ಹೊತ್ತಾಳ ಅಂತ ನಿಮ್ಮ ಅವ್ವ? ಹಾಂ ಅಯ್ಯೋ ಅಪ್ಪ ಅಷ್ಟನ ನಾನು ಹೊತ್ತಂತ ತಗೋ. ಅವಾಗೂ ಏನಾರ ತ್ರಾಸ ಇರ್ತೈತಿ, ಏನಾರ ನೋವು ಇರ್ತಾವು. ಅದನ್ನ ಹೇಳ್ಕೋದಿಲ್ಲ ಅಷ್ಟೆ. ನೀನು ಮಲ್ಕೋ, ನಾನು ನಿನ್ನ ಕಾಲು ಹೊತ್ತಾನೆ. ಆರಾಮಿಲ್ಲಲ್ಲ, ನಾನು ಹೊತ್ತಂದು ಬರ್ತಾನಲ್ಲ. ಯಾಕೆ ಅಷ್ಟೊಂದು ಜಗಳ ಆಡ್ತೀರಿ ನೀವು? ಜಗಳ ಆಡಿದ್ರೆ ನನ್ನ ಕೈಯಾಗ ನೋಡೋಕ್ಕಾಗಂಗಿಲ್ಲ. ಹೋಗ್ರಿ ನೀನು ಮಲ್ಕೋಪ್ಪ, ನಾನು ನಿನ್ನ ಕಾಲು ಹೊತ್ತಾನೆ. ಯವ್ವ ನೀನು ಒಳಗೆ ಹೋಗ್ಬೇ. ಬೇಡಪ್ಪ ಬೇಡ, ಯಾರು ಒತ್ತೋದು ಬೇಡ, ಹಿಂದಾಗಡೆ ಅನ್ನೋದು ಬೇಡ ನಮಗೆ. ಅಯ್ಯೋ ನೀ ನಮ್ಮಪ್ಪ ಆಮೇಲೆ ಒತ್ತದ್ರಾಗ ಏನೈತಿ? ಮಲ್ಕೋಪ್ಪ, ನಾನು ನಿನ್ನ ಕಾಲು ಸಿಗ್ತಾನಂತ. ಸರಿ ಮಗನ, ನೀನು ಇಷ್ಟು ಹೇಳತ್ತಿ ಅಂತ ಸುಮ್ಮನೆ ಆಗತ್ತಾನ ನಾನು. ಛೇ ಈ ಹಾಳಾದ ಮೈ ಬಂದ ಎಲ್ಲ ಹಾಳು ಮಾಡಿಬಿಟ್ಟ. ಇಲ್ಲ ಅಂದಿದ್ರೆ ಇವತ್ತು ಇವರಿಬ್ಬರು ಜೋರು ಜಗಳ ಆಡ್ತಿದ್ರು. ನಮ್ಮ ಅತ್ತೆಗೆ ಇನ್ನೂ ಸಿಟ್ಟು ಕರಗೇ ಇಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ಹಳ್ಳಿ ರೈತನ ಬಡ ಜೀವನದ ಕತೆ ಹೆಂಗೆ ಬರಕತ್ತೈತಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ. ಹಳ್ಳಿ ರೈತನ ಬಡ ಜೀವನದ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಹಂಗೈತಿ. ಭಾಳ ಒಂದು ಕತೆ ಚಲೋ ಬರ್ತೈತಿ. ನೀವು ಮಿಸ್ ಮಾಡ್ದೆ ನೋಡ್ರಿ, ನಿಮಗೆ ಬಿಡೋಕ್ಕಾಗಂಗಿಲ್ಲ. ಅಷ್ಟೇ ಕತೆ ಭಾಳ ಚಂದ ಐತಿ ಅಂತ ಹೇಳ್ತಾ ನೋಡ್ರಿ ನನ್ನ ಮಗ ಹೇಳಕತ್ರ ಹೆಂಗೆ ನನಗೆ ನೋಡೋಕೆ ಅಡ್ಡಿ ಆಗತ್ತಾನ. ವಿಡಿಯೋ ಮಾಡೋಕೆ ಬಿಡತ್ತಿಲ್ಲ. ಸೊ ಇವತ್ತು ಹಾಗಾಗಿ ವಿಡಿಯೋ ಜಾಸ್ತಿ ಮಾಡೋಕೆ ಆಗ್ತಾಯಿಲ್ಲ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇದರಲ್ಲಿ ನಾನು ಹಾಕ್ತಾಯಿಲ್ಲ. ಸೊ ಯಾಕಂದರೆ ಇದೆಲ್ಲ ಹಾಕಬೇಕು ಅಂತ ಅಂದ್ಕೊಂಡೆ. ಸುಮ್ಮನೆ ಅದೆಲ್ಲ ಇದಾಗುತ್ತೆ ಅಂತ ಹೇಳಿ ಇದರಲ್ಲಿ ವಾರಗೀತಿಯರ ಜಂಜಾಟ ಐತಲ್ಲ ಅದು ಬರ್ತೈತಿ. ಸೊ ಅದನ್ನು ಕೂಡ ನೋಡಿರಿ ಅಂತ ಹೇಳ್ತಾ ಅದರಲ್ಲಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಬರ್ತೈತಿ. ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿಲತ್ತವರು ಹಾಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಬರ್ತೈತಿ. ಮಿಸ್ ಮಾಡಿದೆ ಎಲ್ಲರೂ ನೋಡಿರಿ ಅಂತ ಕೇಳ್ಕೊಂತ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.